ಇವತ್ತು ನಾನೊಬ್ಬ ಭಾರತೀಯಳಾಗಿ ನನಗೆ ತುಂಬ ಹೆಮ್ಮೆ ಪಡುವಂಥ ವಿಚಾರ. ಏಕೆಂದರೆ ಭಯೋತ್ಪಾದಕರನ್ನು ಬುಡ ಸಮೇತ ಕಿತ್ತು ಹಾಕುವಂಥ ಆಪರೇಷನ್ ಸಿಂಧೂರ್ ಆಗ್ತಿರೋದು ನಾನೊಬ್ಬ ಭಾರತೀಯಳಾಗಿ ನನಗೆ ರೋಮಾಂಚನಗೊಳ್ತಿರೋಂಥ ಕ್ಷಣಗಳಿದೆಲ್ಲನೂ. ಏಕೆಂದರೆ ಒಬ್ಬ ಸಮರ್ಥ ನಾಯಕ ಇದ್ದರೆ, ದೇಶಕ್ಕೆ ನಾಯಕನಾಗಿದ್ದರೆ ಅವನು ಯಾವ ರೀತಿ ಉತ್ತರ ಕೊಡಬಲ್ಲ ಅನ್ನೋದನ್ನು ಇವತ್ತು ತೋರಿಸ್ಕೊಟ್ಟ ದಿನ. ಆದ್ದರಿಂದ ನನಗೆ ತುಂಬ ತುಂಬ ಸಂತೋಷ ಅನ್ನಿಸ್ತಿದೆ. ಅದಕ್ಕೆ ಎಲ್ಲರೂ ಕೂಡ, ಇಡೀ ಭಾರತೀಯರು ಪಕ್ಷಾತೀತವಾಗಿ ಎಲ್ಲರೂ ಕೂಡ ಕೈ ಜೋಡಿಸಿ ಅದನ್ನು ಒಗ್ಗಟ್ಟಾಗಿ ನೋಡ್ತಿರೋದಿದೆಯಲ್ಲ, ಅದು ಕೂಡ ನನಗೆ ಒಂದು ರೀತಿಯಾಗಿ ಸಮಾಧಾನ ತಂದುಕೊಟ್ಟಂಥ ವಿಚಾರ. ಈ ರೀತಿಯಾಗಿ ದಿನಗಳು ನಾವು ಮೊದಲೇ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ವಿ. ಆಗಾಗ ಈ ಥರದೊಂದು ಅಟ್ಯಾಕ್ ಆಗ್ತಿದ್ದಾಗ, ಅದರಲ್ಲೂ ಕಾಶ್ಮೀರಲ್ಲಿ ಅಟ್ಯಾಕ್ ಆಗ್ತಿದ್ದಾಗ ಈ ಥರದ ಒಂದು ಕರೆಕ್ಟಾದ ಉತ್ತರ ಸಿಗಬೇಕಿತ್ತು ಅದು ಅಂಥೇಳಿ. ಆ ದಿನ ಇವತ್ತು ಬಂದಿದೆ. ನನಗೆ ಅಫ್ಕೋರ್ಸ್ ಡೆಫಿನೆಟಾಗಿ ಸಂತೋಷ ಇದೆ. ಭಯೋತ್ಪಾದಕರು ಅದು ಯಾವುದೇ ಕೋಮಿನವರೇ ಆಗಿರಲಿ, ಯಾವುದೇ ಧರ್ಮದವರೇ ಆಗಿರಲಿ, ದಯಮಾಡಿ ಭಯೋತ್ಪಾದನೆಯನ್ನು ಬುಡ ಸಮೇತ ಕಿತ್ತು ಹಾಕುವಂಥ ಕೆಲಸ ಇವತ್ತಾಗಬೇಕು. ಭಾಳ ಮುಖ್ಯವಾಗಿ ಆಪರೇಷನ್ ಸಿಂಧೂರ್ ಅನ್ನೋ ಹೆಸರಲ್ಲಿ ಒಂದು ಅರ್ಥ ಇದೆ. ಹೌದು ಹೌದು ಹೌದು. ನನಗೆ ಎಂಥ ಒಳ್ಳೆಯ ಹೆಸರು, ಒಳ್ಳೆಯ ಹೆಸರು. ಅದು ಇಡೀ ನಮ್ಮ ಭಾರತೀಯರನ್ನು ಒಂದು ರೀತಿಯಾಗಿ ತೋರಿಸ್ಕೊಟ್ಟಂಥ ಒಂದು ಹೆಸರದು. ಆ ಹೆಸರಿನಲ್ಲಿ ಒಂದು ಶಕ್ತಿ ಇದೆ. ಆ ಶಕ್ತಿ ತಾಯಿ ನಮಗೆ ನಿಜವಾಗ್ಲೂ ಒಂದು ನ್ಯಾಯವನ್ನು ಒದಗಿಸ್ಕೊಡ್ತಾಳೆ. ಇನ್ನು ಮುಂದೆ ಆದರೂ ಪ್ರಪಂಚದಂತ್ಯ ಎಲ್ಲೆಲ್ಲಿ ಭಯೋತ್ಪಾದಕರು ಇದ್ದಾರೆ ಅವ್ರಿಗೊಂದು ಪಾಠ ಇದೆ. ಈ ರೀತಿಯಾದ ಇದನ್ನು ನಾವು ಈ ರೀತಿಯಾಗಿ ನಾವು ಜಯಿಸಬಲ್ಲವು, ಈ ರೀತಿಯಾಗಿ ಭಯೋತ್ಪಾದನೆಯನ್ನು ಮಟ್ಟ ಹಾಕಬಲ್ಲವು ಅಂತ ತೋರಿಸ್ಕೊಟ್ಟಂಥ ದಿನ ಇದು. ಆದ್ದರಿಂದ ಡೆಫಿನೆಟಾಗಿ ಒಂದು ರೀತಿಯಾದ ಒಂದು ರೋಮಾಂಚನ ಅಲ್ವಾ, ಎಲ್ಲರಿಗೂ ಅಷ್ಟೇ, ನನಗಲ್ಲ ನಿಮಗೆಲ್ರಿಗೂ ಅಷ್ಟೇ. ಅದೇ ಒಂದು ರೀತಿಯಾಗಿ ಒಂದು ಹೆಮ್ಮೆ ಪಡುವಂಥ ವಿಚಾರ ಅಲ್ಲ. ಸಡನ್ ಆಗಿ ಈ ಥರದೊಂದು ಎಷ್ಟಕ್ಕೆ ಆಗುತ್ತೆ ಅಂತ ನೀವು ಅಂದ್ಕೊಂಡಿದ್ರೆ? ಖಂಡಿತ ಅಂದ್ಕೊಂಡಿದ್ದೆ. ಯಾವಾಗ ನಿರಪರಾಧಿ ಮೇಲೆ, ಯಾವಾಗ ಸಾಮಾನ್ಯರ ಜನರ ಮೇಲೆ ಅಟ್ಯಾಕ್ ಆಗುತ್ತೆ, ಅದು ಯಾವ ಭಾರತೀಯರು ಕೂಡ ಮೆಚ್ಚುವಂಥ ಕೆಲಸ ಅಲ್ಲ ಅದು. ನಾನು ಅದನ್ನೇ ಹೇಳಿದೆಯಲ್ಲ, ಇದು ಯಾವುದೇ ಕೋಮಿನ ಮೇಲೆ, ಯಾವುದೇ ಧರ್ಮದ ಮೇಲೆ ಯುದ್ಧ ಅಲ್ಲ. ಇದು ಯುದ್ಧ ಬಂದು ನಮ್ಮ ದೇಶದ ಒಂದು ಘನತೆಯನ್ನು ಕಾಪಾಡಿಕೊಳ್ಳೋದ್ರಲ್ಲಿ, ಮತ್ತು ಆ ಭಯೋತ್ಪಾದಕರ ಮನಸ್ಸನ್ನು, ನಾನು ಈಗಷ್ಟೇ ಹೇಳ್ತಿದ್ದೆ, ಶತ್ರು ನಾಶಕ್ಕಿಂತ ಶತ್ರುತ್ವ ನಾಶ ಆಗಬೇಕು. ಆ ಶತ್ರುತ್ವವನ್ನು ನಾಶ ಮಾಡುವ ಮಟ್ಟಿನಲ್ಲಿ ಈ ಕಾರ್ಯಾಚರಣೆ ನಡೀತಾ ಇದೆ. ಸಾಕಾಗಿ ಅನ್ನಿಸ್ತಾ ಇದೆ. ನಾನು ಹೇಳ್ತೀನಿ, ಒಂದು ಗಡಿಯನ್ನು ಕಾಯುತ್ತಿರುವ, ಯುದ್ಧದಲ್ಲಿ ಭಾಗವಹಿಸ್ತಿರುವ ಪ್ರತಿಯೊಬ್ಬ ಯೋಧನಿಗೆ ಕೂಡ ನಾನು ಇಲ್ಲಿಂದನೇ ಗ್ರೇಟ್ ಸಲ್ಯೂಟ್. ನಿಜವಾಗ್ಲೂ ಯುದ್ಧದ ಭೀತಿ ಇತ್ತು ಅಂದರೆ, ಈಗ ಪಾಕ್ಗೆ ಚೈನಾ ಏನೋ ಸಪೋರ್ಟ್ ಮಾಡುತ್ತೆ, ಹಾಗೆ ಹೀಗೆ ಅನ್ನೋ ಥರ ಇತ್ತು. ಅವ್ರಿಗೆಲ್ಲ ಒಂದು ಒಳ್ಳೆ ಪಾಠ ಆಗಿರುತ್ತೆ, ಉತ್ತರ ಆಗಿರುತ್ತೆ. ಬಂದರೆ ತಂಟೆಗೆ ಬಂದರೆ ಈ ರೀತಿ ಉತ್ತರ ಸಿಗುತ್ತೆ ನಿಮಗೂ ಅನ್ನೋ ಅಲ್ಲವೇ ಎಲ್ಲರಿಗೂ ಇದು ಒಂದೊಂದು ಪಾಠ ಆಗಿರುತ್ತೆ. ಅದು ಪ್ರಪಂಚದ ಅಂತ ಹೇಳಿದ್ನಲ್ಲ, ಎಲ್ಲೆಲ್ಲಿ ಭಯೋತ್ಪಾದಕರು ಇರ್ತಾರೆ, ಎಲ್ಲೆಲ್ಲಿ ಕೆಟ್ಟದಕ್ಕೆ ಸಪೋರ್ಟ್ ಆಗ್ತಾ ಇದೆ, ಯಾರ್ಯಾರು ಕೆಟ್ಟ ಕೆಲಸಗಳನ್ನು ಮಾಡ್ತಿದ್ದಾರೆ, ಯಾರ್ಯಾರು ದೇಶ ವಿರೋಧಿ ಕೆಲಸ ಮಾಡ್ತಿರ್ತಾರೆ, ಅವ್ರಿಗೆಲ್ರಿಗೂ ಸಿಗುವಂಥ ಪಾಠ ಇದು, ಅವ್ರಿಗೆಲ್ರಿಗೂ ಕಲಿಸಿದಂಥ ಪಾಠ ಇದು. ಅದಾಗಲೇಬೇಕು. ಇಲ್ಲಾಂದ್ರೆ ಗೊತ್ತಾಗಲಿಲ್ಲ ಅಂದರೆ, ನಾವು ಸ್ಟ್ರೈಕ್ ಮಾಡಲಿಲ್ಲ ಅಂದರೆ, ನಾವು ಒಂದು ರೀತಿಯಾಗಿ ಅಫ್ಕೋರ್ಸ್ ನಾವು ಭಾರತೀಯರು ಶಾಂತಿಪ್ರಿಯರು, ಧರ್ಮದಲ್ಲಿ ನಡೆಯುವಂಥವರು, ಅದೆಲ್ಲವೂ ಸತ್ಯ. ಅದ್ರ ಜೊತೆಗೆ ಹೇಗೆ ನಡ್ಕೋಬೇಕು ಅನ್ನೋದು ಕೂಡ ನಮಗೆ ಒಂದು ಪಾಠ ನಾವು ಹೇಳ್ಕೊಟ್ಟಿಲ್ಲ ಅಂದರೆ ಅದು ನಮ್ಮ ಲೋಪ ಆಗೋಗುತ್ತೆ. ಅದರಿಂದ ಡೆಫಿನೆಟಾಗಿ ಎಸ್, ಅವ್ರಿಗೂ ಒಂದು ಗೊತ್ತಾಗ್ತಾ ಇದೆ ಈಗ ಏನು ಅಂತ, ಅಲ್ವಾ? ಅಮ್ಮ ತಂದ ಥ್ಯಾಂಕ್ ಯು. ಹಾಂ, ಅಯ್ಯೋ, ಮೋದಿಯವ್ರ ಬಗ್ಗೆ ನಿಜವಾಗ್ಲೂ ಹೆಮ್ಮೆ ಅನ್ಸುತ್ತಮ್ಮ. ಅದಕ್ಕೆ ಸಮರ್ಥ ನಾಯಕನಿದ್ದರೆ ಉತ್ತರ ಹೇಗಿರುತ್ತೆ ಅಂತ ತೋರಿಸ್ಕೊಟ್ಟ ದಿನ ಇದು. ಏನು ಹೇಳೋದು, ಮೋದಿಯವ್ರ ಬಗ್ಗೆ ಆಗಲಿ, ನಮ್ಮ ಭಾರತದ ಸರ್ಕಾರದ ಬಗ್ಗೆ ಆಗಲಿ, ಮತ್ತು ಭಾರತದ ಸೈನ್ಯ, ಅದು ಭೂ ಸೈನ್ಯ ಆಗಿರ್ಬೋದು, ವಾಯು ಸೈನ್ಯ ಆಗಿರ್ಬೋದು, ಜಲಸೈನ್ಯ ಆಗಿರ್ಬೋದು, ಅವರೆಲ್ಲರ ಬಗ್ಗೆ ಆಗಲಿ ಅತ್ಯಂತ ಗೌರವ ತಂದುಕೊಟ್ಟ, ಅತ್ಯಂತ ನಾವೆಲ್ಲರೂ ನಿಂತು ಅವರಿಗೆ ಸಲ್ಯೂಟ್ ಮಾಡುವಂಥ, ನಾವು ಇಡೀ ಭಾರತೀಯರು ಐಕ್ಯತೆಯಲ್ಲಿ ಮೆರೆಯುವಂಥ ದಿನ ಇದು. ಅದಕ್ಕೆ ಕಾರಣ ಖಂಡಿತ ಭಾರತ ಸರ್ಕಾರ. ಅದೇನು ಹೇಳೋದು, ನಾನು ಹೆಮ್ಮೆ ಪಡುವಂಥದ್ದು ವಿಷಯ ಅಲ್ವಾ? ಹಾಂ, ಎಸ್, ನಾನು ಅದನ್ನೇ ಹೇಳೋಣ ಅಂತಿದ್ದೆ. ಯಾಕೆ ಅದನ್ನು ನಾನು ಮಂಗಳ, ನಾನು ಹೇಳೋದು ಭಾರತ ಅಂದ ತಕ್ಷಣ ಭಾರತ ಮಾತಾ ಅಂತ ಕರೆಯೋದು, ನಾವು ತಾಯಿ ಅಂತ ಕರೆಯೋದು. ಆ ತಾಯಿಯ ಸಿಂಧೂರವನ್ನು ಅಳಿಸಿದಂಥ ದಿನಗಳು ಅವೆಲ್ಲನು. ಆ ತಾಯಿಯ ಸಿಂಧೂರಕ್ಕೆ ಒಂದು ಉತ್ತರ ಕೊಡುವಂಥ ಕಾಲ ಖಂಡಿತ ನಮಗೆ. ಒಬ್ಬ ಹೆಣ್ಣುಮಗಳಾಗಿ ನನಗೆ ಅದಕ್ಕೆ ಹೇಳಿದ್ದು, ನನಗೊಂದು ರೋಮಾಂಚನ ಆಗ್ತಿರುವಂಥ ಘಟನೆ, ಅಥವಾ ನನಗೆ ಒಂದು ಶಕ್ತಿ ಕೊಟ್ಟಂಥ ಘಟನೆ, ಅಥವಾ ನನಗೆ ಯಾರು ನನ್ನ ಅಣ್ಣ, ನನ್ನ ತಂದೆ, ನನ್ನ ತಾಯಿ ನನ್ನನ್ನು ಗಟ್ಟಿಯಾಗಿ ಒಂದು ರೀತಿ ರಕ್ಷಣೆ ಕೊಡ್ತಿರುವ ದಿನ. ಇದಕ್ಕಿಂತ ಹೆಚ್ಚಿನ ಏನೇನು? ಕೂಡ ಹೆಣ್ಮಕ್ಳನ್ನ ಕೂರಿಸಿ ಎಲ್ಲೆಲ್ಲಿ ದಾಳಿ ಮಾಡಿದ್ವಿ, ಹೇಗೆ ದಾಳಿ ಮಾಡಿದ್ವಿ ಅಂತ
ಹೆಣ್ಮಕ್ಳು ಕೈಲಿಂದನೇ ಹೇಳ್ತಿರೋದು. ಹೌದಾ? ಅಯ್ಯೋ ಅದನ್ನು ನೋಡಿ ಅದು ತುಂಬ ಖುಷಿ ಅನಿಸುತ್ತೆ. ನಾನು ಈಗ ಇಮಿಡಿಯೇಟಾಗಿ ನೋಡ್ತೀನಿ ಅದು. ಎಲ್ಲ ಸೈನ್ಯಗಳಲ್ಲೂ ಈಗ ಹೆಣ್ಮಕ್ಳು ಕೂಡ ಇರೋದು, ಅದರಲ್ಲೂ ಅವರು ಸ್ಟ್ರೈಕ್ಗೆಲ್ಲ ಹೋಗ್ತಿರೋದು, ಪೈಲಟಾಗಿ ಹೋಗ್ತಿರೋದು, ಅವರು ಕೂಡ ನೇರವಾಗಿ ಯುದ್ಧದಲ್ಲಿ ತೊಡಗಿರೋದಿದೆಯಲ್ಲ, ಅದು ಕೂಡ ನನಗೆ ಗರ್ವ ಪಡುವಂಥ ವಿಚಾರ ಅಲ್ವಾ. ನಾವೆಲ್ಲ ಹೆಣ್ಮಕ್ಳಾಗಿ ನಿಜವಾಗ್ಲೂ ಗರ್ವ ಪಡುವಂಥ ವಿಚಾರ. ಥ್ಯಾಂಕ್ ಯು. ಸೈನೈಡ್ ರಿಲೀಸ್ ಆಗ್ತಾ ಇದೆ, ಅದೊಂದು ಪಿಕ್ಚರ್ದು ಹೇಳ್ಬಿಡ್ತೀನಿ. ಸೈನೈಡ್ ಸಿನಿಮಾ ಮತ್ತೆ ರಿಲೀಸ್ ಮಾಡ್ತಿದ್ದಾರೆ 23ನೇ ತಾರೀಕು. ಅದರಲ್ಲೂ ಕೂಡ ಭಯೋತ್ಪಾದಕರನ್ನು ಮಟ್ಟ ಹಾಕುವಂಥ ಒಂದು ಸಿನಿಮಾ. ಸೊ ಈ ಸುಸಂದರ್ಭದಲ್ಲಿ ಅದು ಒಂದು ರೀತಿಯಾಗಿ ಕೋಯಿನ್ಸೈಡ್ ಆಗಿದೆ. ಮತ್ತು ಈ ಪಿಕ್ಚರನ್ನು ಮತ್ತೊಮ್ಮೆ ನೋಡಿ ದೊಡ್ಡ ಯಶಸ್ಸನ್ನು ಮಾಡಿ ಅಂತ ಹೇಳಿ ನಿಮ್ಮೆಲ್ಲರನ್ನೂ ಕೇಳ್ಕೊಳ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.